Good morning, students. Welcome to GST class. In this class, I am going to start the first one is supplier meaning. Supplier. So, what do you mean by supplier, my dear students? So, here ಪೂರೈಕೆದಾರರು ಅಂತ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ, ಪೂರೈಕೆದಾರರು ಅಂತ. ಕನ್ನಡ ಮೀಡಿಯಂ ಅಲ್ಲಿ ಬರೆಯಕ್ಕೆ ಹೋಗಬೇಡಿ. GST ಇಸ್ ಅನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. 50% ಥಿಯರಿ, 50% ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಎಲ್ಲ ಪ್ರಾಕ್ಟಿಕಲ್ ಅರೈಸ್ ಆಗೋದಿಲ್ಲ. ಥಿಯರಿ ಕ್ವಶನ್ಸ್ ಕೂಡ ತುಂಬಾ 50% ಥಿಯರಿ, 50% ಪ್ರಾಕ್ಟಿಕಲ್ಸ್ ಇರೋದು ಮೈ ಡಿಯರ್ಸ್. ಅಂಡ್ ಹಿಯರ್ ಸೊ ಮೇ ಬಿ ದೇ ಆಸ್ಕಿಂಗ್ ವಾಟ್ ಯು ಮೀನ್ ಬೈ ಸಪ್ಲೈಯರ್ ಅಂಡ್ ಟೈಪ್ಸ್ ಆಫ್ ಸಪ್ಲೈಯರ್, ಆರ್ ವಾಟ್ ಯು ಮೀನ್ ಬೈ ಸಪ್ಲೈ, ಟೈಪ್ಸ್ ಆಫ್ ಸಪ್ಲೈಸ್. ಈ ತರ ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಬಿ ಕಾನ್ಸಂಟ್ರೇಟ್. ಸೊ ಫಸ್ಟ್ಲಿ ಸಪ್ಲೈಯರ್ ಮೈ ಡಿಯರ್ಸ್. ವಾಟ್ ಯು ಮೀನ್ ಬೈ ಸಪ್ಲೈಯರ್? ಪೂರೈಕೆದಾರರು ಅಂದ್ರೆ ಯಾರು? ಸಿ ಹಿಯರ್ under GST a supplier shall refers to as someone who supplies any goods and services. That means under GST under ಅಲ್ಲಿ ಸಪ್ಲೈಯರ್ ಯಾರು ಅಂದ್ರೆ ಯಾರು ಗೂಡ್ಸ್ ಅಂಡ್ ಸರ್ವಿಸಸ್ ಸಪ್ಲೈ ಮಾಡ್ತಾರೆ, ಯಾರು ಗೂಡ್ಸ್ ಅಂಡ್ ಸರ್ವಿಸಸ್ ನ ಪೂರೈಕೆ ಮಾಡ್ತಾರೆ ಅಂತ ಒಬ್ಬ ಪರ್ಸನ್ ನ we are going to call it as supplier. Clear? So supplier shall refers to as someone who supplies any goods and services. ಅಂದ್ರೆ ಯಾವುದೊಂದು ಗೂಡ್ಸ್ ಅಂಡ್ ಸರ್ವಿಸಸ್ ನ ಸಪ್ಲೈ ಮಾಡೋದು. ಸಪ್ಲೈ ಅಂದ್ರೆ ಏನು ಹೇಳಿದ್ದೆ, ಎಕ್ಸ್ಚೇಂಜ್ ಆಗ್ಬೋದು, ಬಾಟಲ್ ಸಿಸ್ಟಮ್ ಆಗ್ಬೋದು, ಐದರ್ ಸೇಲಿಂಗ್, ಐದರ್ ಲೈಸೆನ್ಸಿಂಗ್, ದೀಸ್ ಆರ್ ಆಲ್ ವಿ ಕಾಲ್ ಇಟ್ ಆಸ್ ಸಪ್ಲೈ. ಅಂದ್ರೆ ಜಸ್ಟ್ ಏನೋ ಒಂದನ್ನ ಟ್ರಾನ್ಸ್ಫರ್ ಮಾಡ್ತಿರೋದು. ಟ್ರಾನ್ಸ್ಫರ್, ಎಕ್ಸ್ಚೇಂಜ್, ಲೈಸೆನ್ಸ್, ಸೆಲ್ಲಿಂಗ್, ಈ ಒಂದು ಆಕ್ಟಿವಿಟೀಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೋ, ಯಾರು ಇದನ್ನ ಸಪ್ಲೈ ಮಾಡ್ತಿದಾರೋ ಅಂತ ಒಬ್ಬ ಪರ್ಸನ್ ನಾವೇನಂತ ಕರಿತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸಪ್ಲೈಯರ್. ಅಂದ್ರೆ ಯಾರು ಸರಕು ಮತ್ತು ಸೇವೆಗಳನ್ನ ಪೂರೈಕೆ ಮಾಡ್ತಾರೋ ಅಂತ ಒಬ್ಬ ಪರ್ಸನ್ ನಾವು, ಅಂತ ಒಬ್ಬ ವ್ಯಕ್ತಿನ ನಾವು ಏನಂತ ಕರಿತೀವಿ, ಸಪ್ಲೈಯರ್ ಅಂತ ಕರಿತೀವಿ ಮೈ ಡಿಯರ್ಸ್. And the next here also continue. A supplier also include an agent acting on behalf of supplier for the supply of goods and services. A supplier also includes any agent acting on behalf of supplier for the supply of goods and services my dear. ಅಂದ್ರೆ ಏನಂದ್ರೆ ಈ ಸಪ್ಲೈಯರ್ ಅಂದ್ರೆ ಏಜೆಂಟ್ ಹೇಳಿದಲ್ವಾ, ಆ ಏಜೆಂಟ್ ಇಸ್ ನಥಿಂಗ್ ಬಟ್ ಇಸ್ ಅ ಬ್ರೋಕರ್ ಆರ್ ಡಿಲಿಕ್ರೇಟರ್ ಕಮಿಷನ್. ಸೊ ಫ್ಯಾಕ್ಟರ್ ಆಗ್ಬೋದು, ಒಬ್ಬ ಪರ್ಸನ್ ನಾವೇನಂತ ಕರಿತೀವಿ, ಏಜೆಂಟ್ ಅಂತ ಕರಿತೀವಿ, ಬ್ರೋಕರ್. ಆ ಪರ್ಸನ್ ಕೂಡ ನಾವೇನಂತ ಕರಿಬಹುದು, ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸಪ್ಲೈಯರ್ ಅಂತ ಕರಿಬಹುದು. ಸಪ್ಲೈಯರ್ ಬದಲಿಗೆ, ಆನ್ ಬಿಹಾಫ್ ಆಫ್ ಸಪ್ಲೈಯರ್ ಬದಲಿಗೆ ಯಾರು ಏಜೆಂಟ್ ಆಕ್ಟ್ ಮಾಡ್ತಿದ್ದಾನೆ, ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡೋದ್ರಲ್ಲಿ, ಟ್ರಾನ್ಸ್ಫರ್ ಮಾಡೋದ್ರಲ್ಲಿ, ಟ್ರಾನ್ಸಾಕ್ಷನ್ಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೋ ಅಂತ ಪರ್ಸನ್ ನಾವು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸಪ್ಲೈಯರ್. ಜಸ್ಟ್ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ನ ಯಾರು ಯಾರು ಸಪ್ಲೈ ಮಾಡ್ತಿದ್ದಾರೆ, ಯಾರು ಪ್ರೊವೈಡ್ ಮಾಡ್ತಿದ್ದಾರೆ, ಯಾರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತ ಒಬ್ಬ ಪರ್ಸನ್ ನ ನಾವೇನಂತ ಕರಿತೀವಿ, ಸಪ್ಲೈಯರ್ ಅಂತ ಕರಿತೀವಿ ಮೈ ಡಿಯರ್ಸ್. ಅಂಡ್ ಒನ್ ಮೋರ್ ಮೀನಿಂಗ್ ಇಸ್ ದೇರ್. ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗಿದೆ ಆ ಮೀನಿಂಗ್ ನ ನೀವು ಅನಲೈಸ್ ಮಾಡ್ಕೋಬಹುದು, ನೋ ಇಶ್ಯೂ. ಸಿ, a supplier in relation to any goods and services are both shall mean the person supplying the said goods and services are both and shall include agent acting and such on behalf of supplier in relation to the goods and services are both supplied. Same meaning. So idu enu exact under the GST, so normal meaning anta ಹೇಳ್ತೀವಿ ನಾವು, but ಮೇಲೆ ಇದು under GST Act meaning. What do you mean by supplier? Here supplier refers to any persons who supply of any goods and services to the ultimate customers. ಅಂದ್ರೆ ಏನು, ultimate customers ಗೆ ಯಾರು goods and services ನ ಪ್ರೊವೈಡ್ ಮಾಡ್ತಿದಾರೋ ಅಂತ ಒಬ್ಬ ಪರ್ಸನ್ ನಾವೇನಂತ ಕರಿತೀವಿ, we are going to call it as supplier. And also supplier includes on any agent acting on behalf of supplier of the goods, supply of goods and services. Clear? ಸಪ್ಲೈಯರ್ ಬದಲಿಗೆ ಯಾರೊಬ್ಬ ಪರ್ಸನ್ ಏನೇ ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆದ್ರೆ ಏಜೆಂಟ್, ಬ್ರೋಕರ್ ನ ಇಂಟರ್ಮೀಡಿಯೇಟರ್ ಅಂತ ಕರಿತೀವಿ, ಬ್ರೋಕರ್ ಅಂತ ಕರಿತೀವಿ, ಫ್ಯಾಕ್ಟರ್ ಅಂತ ಕರಿತೀವಿ, ಅಂತ ಒಬ್ಬ ಪರ್ಸನ್ ನಾವು ಕೂಡ ಸಪ್ಲೈಯರ್ ಅಂತ ಕರಿಬಹುದು. ದಿಸ್ ಇಸ್ ದ ಟೂ ಮೀನಿಂಗ್ಸ್ ಆಫ್ ಮೈ ಡಿಯರ್ಸ್. And the next is types of suppliers. Types of suppliers. What are the types of suppliers my dears? ಏನು ಟೈಪ್ಸ್, ಯಾವೆಲ್ಲ ವಿಧಗಳಿದಾವೆ ಅಂದ್ರೆ, the first one is manufacturers and vendors. Manufacturers and vendors. So here manufacturers means who producing the products, right? ಯಾರು products goods ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ, that persons we going to call it as manufacturers. ಉತ್ಪಾದಕರು ಅಂತ ಕರಿತೀವಿ. ಯಾರು ವಸ್ತುಗಳನ್ನ ಉತ್ಪಾದನೆ ಮಾಡ್ತಿದಾರೋ ಅಂತ ಒಬ್ಬ ಪರ್ಸನ್ ನಾವು ಮ್ಯಾನುಫ್ಯಾಕ್ಚರರ್ಸ್, ಉತ್ಪಾದಕರು ಅಂತ ಕರಿತೀವಿ. ವೆಂಡರ್ಸ್ ಆಲ್ಸೋ ಸೇಮ್ ಮೀನಿಂಗ್ಸ್ ಮೈ ಡಿಯರ್ಸ್. ವೆಂಡರ್ಸ್, ಉತ್ಪಾದಕರು ಎರಡೂ ಕೂಡ ಒಂದೇ ಮೀನಿಂಗ್ ಬರುತ್ತೆ. ಇಲ್ಲಿ ನೋಡಿ ಏನ್ ಹೇಳಿದ್ದಾರೆ, the produce the product and present them for purchase in bulk. The products are purchased by distributors, retailers, wholesalers, resellers, etc. at cheap prices and are sold at profit.
ಕ್ಲಿಯರ್? ಅಂದ್ರೆ ಏನು, ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಒಂದು ಬಲ್ಕ್ ಅಲ್ಲಿ ಯಾರಿಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದ್ರೆ ಮೇ ಬಿ ಒಂದು ಯಾರು ರಿಟೇಲರ್ಸ್ ಆಗ್ಬೋದು, ಹೋಲ್ಸೇಲರ್ಸ್ ಆಗ್ಬೋದು, ರೀಸೆಲ್ಲರ್ಸ್ ಆಗ್ಬೋದು, ಇವರೆಲ್ಲರೂ ಕೂಡ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಅಂತ ಪರ್ಸನ್ಸ್ ನಾವು ಏನಂತ ಕರಿತೀವಿ, ಮ್ಯಾನುಫ್ಯಾಕ್ಚರರ್ಸ್ ಆರ್ ವೆಂಡರ್ಸ್ ಅಂತ ಕರಿತೀವಿ. ನಿಮಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ ಮಾಡಿ, ಜಾಸ್ತಿ ಹೇಳೋ ಆಗಿಲ್ಲ. ಮ್ಯಾನುಫ್ಯಾಕ್ಚರರ್ಸ್ ಅಂದ್ರೆ ಯಾರು, ವೆಂಡರ್ಸ್ ಅಂದ್ರೆ ಯಾರು, ದೀಸ್ ಆರ್ ಆಲ್ ಹೂ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ಸ್ ಅಂಡ್ ಟು ಡಿಸ್ಟ್ರಿಬ್ಯೂಟ್ ದ ವೇರಿಯಸ್ holders, various forms of suppliers, that is retailers, wholesalers, resellers at cheap prices are sold at profit. ಚೀಪ್ ಪ್ರೈಸ್ಗೆ ಸೋಲ್ಡ್ ಮಾಡ್ತಾರೆ, ಜೊತೆಗೆ ಪ್ರಾಫಿಟ್ ಕೂಡ ಸೋಲ್ಡ್ ಮಾಡ್ತಾರೆ. ಏನು ಬಲ್ಕ್ ಅಮೌಂಟ್ ಅಲ್ವಲ್ಲ, ತುಂಬಾ ಒಂದು ಬಲ್ಕ್ ಆಗಿ ತುಂಬಾ ಒಂದು ದೊಡ್ಡ ಒಂದು ಪ್ರಮಾಣದ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡಿ ಯಾರಿಗೆ ಸೇಲ್ ಮಾಡ್ತಾರೆ, ಹೋಲ್ಸೇಲರ್ಸ್ಗೆ ಆರ್ ರೀಸೆಲ್ಲರ್ಸ್ಗೆ ಆರ್ ರಿಟೇಲರ್ಸ್ಗೆ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರರ್ಸ್ ಸೇಲ್ ಮಾಡ್ತಾರೆ ಮಾಡಿ. ಸೊ ಫಸ್ಟ್ ದ ಟೈಪ್ಸ್ ಆಫ್ ಸಪ್ಲೈಯರ್ಸ್ ಇಸ್ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ವೆಂಡರ್ಸ್. ದಟ್ ಮೀನ್ಸ್ who producing the product and to present the various distributors, that is retailers, wholesalers, resellers, etc. at cheap prices and are sold at profit, my dears. Clear? ಅರ್ಥ ಆಗ್ತಿದ್ಯಾ? ಮ್ಯಾನುಫ್ಯಾಕ್ಚರರ್ಸ್ ಅಂದ್ರೆ, ವೆಂಡರ್ಸ್ ಅಂದ್ರೆ ಏನು, ಒಂದು ವಸ್ತುಗಳನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅದನ್ನ ಯಾರಿಗೆ ಸೇಲ್ ಮಾಡ್ತಾರಪ್ಪ ಅಂದ್ರೆ, ಯಾರು ಬೇರೆಯವರು ಸೇಲ್ ಮಾಡ್ತಾರೆ, ರಿಸೇಲ್ಗೆ ಸೇಲ್ ಮಾಡೋರಿಗೆ, ಹೋಲ್ಸೇಲರ್ಸ್ಗೆ ಅಂದ್ರೆ ಸಗಟು ವ್ಯಾಪಾರಿಗಳಿಗೆ, ಚಿಲ್ಲರೆ ವ್ಯಾಪಾರಿಗಳಿಗೆ, ಕೇಳಿರ್ತೀರ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಸೊ ಈ ತರ ಯಾರಿಗೆ ನಾವು ಸೇಲ್ ಮಾಡ್ತಾರೋ ಅಂತ ಪರ್ಸನ್ಸ್ ನಾವೇನಂತ ಕರಿತೀವಿ, ಮ್ಯಾನುಫ್ಯಾಕ್ಚರರ್ಸ್ ಆರ್ ವೆಂಡರ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಫಸ್ಟ್ ಟೈಪ್ಸ್. ಅಂದ್ರೆ ಸೆಕೆಂಡ್ ಟೈಪ್ ಆಫ್ ಸಪ್ಲೈಯರ್ ಈಸ್ ಹೋಲ್ಸೇಲರ್ ಅಂಡ್ ರಿಟೇಲರ್. wholesalers and distributors, my dear. Wholesalers and distributors. So here, what do you mean by wholesalers and distributor? Who purchase in the bulk? So here, they buy in bulk from different manufacturers and vendors. Yaru is a person who buys in bulk from different manufacturers and vendors. ಅಂದ್ರೆ ಏನು, ತುಂಬಾ ದೊಡ್ಡ ಪ್ರಮಾಣದ ವಸ್ತುಗಳನ್ನ ಯಾರು ಉತ್ಪಾದಕರಿಂದ ಪರ್ಚೇಸ್ ಮಾಡ್ತಾರೆ ಅಂತ ಒಬ್ಬ ಪರ್ಸನ್ಸ್ ಅನ್ನ ನಾವೇನಂತ ಕರಿತೀವಿ, ಹೋಲ್ಸೇಲರ್ಸ್ ಅಂಡ್ ರಿಟೇಲರ್ಸ್ ಅಂತ ಕರಿತೀವಿ, ಮೈ ಡಿಯರ್ಸ್. ರೈಟ್? ಹೋಲ್ಸೇಲ್ ಅಂದ್ರೆ ಯಾರು, ಜಸ್ಟ್ ಒಂದು ಹೈ ಕ್ವಾಂಟಿಟಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಯಾರ ಹತ್ರ ಇಂದ, ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡ್ತಾರೆ. ಯಾರಿಂದ, ಮೀನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇಂದ, ಡಿಸ್ಟ್ರಿಬ್ಯೂಟರ್ಸ್ ಇಂದ ಅವರು ಪರ್ಚೇಸ್ ಮಾಡಿ ಅದನ್ನೇ ಒಂದು ಸೇಮ್ ಕ್ವಾಂಟಿಟಿ ಗೂಡ್ಸ್ ನ ರಿಟೇಲರ್ಸ್ಗೆ ಮತ್ತೆ ಮೀನ್ಸ್ ಲೋಕಲ್ ಗೂಡ್ಸ್ಗೆ, ಲೋಕಲ್ ಸ್ಟೋರ್ಸ್ಗೆಲ್ಲ ಹೇಗೇನ್ ಅದನ್ನ ಅವರು ಸೇಲ್ ಮಾಡುವಂಥದ್ದು. ಸಿ ಹಿಯರ್ ದ ಫಸ್ಟ್ ಮೀನಿಂಗ್ ಇಸ್ ದೇ ಬೈ ಇನ್ ಬಲ್ಕ್ ಫ್ರಮ್ ಡಿಫರೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ವೆಂಡರ್ಸ್. ಅಂದ್ರೆ ಏನು, ಒಂದು ತುಂಬಾ ಒಂದು ದೊಡ್ಡ ಪ್ರಮಾಣದ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರರ್ಸ್ ಇಂದ ಮತ್ತೆ ವೆಂಡರ್ಸ್ ಇಂದ ಪರ್ಚೇಸ್ ಮಾಡಿ ಅದನ್ನ ಅವರು ನೆಕ್ಸ್ಟ್ keep the merchandise in various warehouses, keep the merchandise in warehouses for reselling these goods to local small distributors, wholesalers and retailers, my dears. ಅಂದ್ರೆ ಏನು, ಅದನ್ನ ಅವರು ವೇರ್ ಹೌಸಸ್ ಅಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ದೆನ್ ಆಫ್ಟರ್ ಅದನ್ನ ಏನ್ ಮಾಡ್ತಾರೆ, ರೀಸೇಲ್ ಮಾಡ್ತಾರೆ. ಯಾರಿಗಪ್ಪ ರೀಸೇಲ್ ಮಾಡ್ತಾರೆ, ಆಸ್ ಇಟ್ ಈಸ್ ರಿಟೇಲ್ಸ್ ಆಗ್ಬೋದು, ಹೋಲ್ಸೇಲರ್ಸ್ಗೆ ರಿಟೇಲ್ ಮಾಡ್ತಾರೆ, ಅಗೇನ್ ಸ್ಮಾಲ್ ಡಿಸ್ಟ್ರಿಬ್ಯೂಟರ್ಸ್ ಅಂಡ್ ಲೋಕಲ್ ಸ್ಟೋರ್ಸ್ಗೆಲ್ಲ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾರು, ಹೋಲ್ಸೇಲರ್. ಸೊ ನೀವು ನೋಡಿರ್ತೀರಾ ಡಿಸ್ಟ್ರಿಬ್ಯೂಷನ್ ಚಾನೆಲ್. ಸೊ ಮ್ಯಾನುಫ್ಯಾಕ್ಚರ್ ಟು ಹೋಲ್ಸೇಲರ್, ಹೋಲ್ಸೇಲರ್ ಟು ರಿಟೇಲರ್, ರಿಟೇಲರ್ ಟು ಏಜೆಂಟ್, ಏಜೆಂಟ್ ಟು ಫೈನಲ್ ಕನ್ಸ್ಯೂಮರ್. ಈ ತರ ನಮ್ಮ ಒಂದು ಡಿಸ್ಟ್ರಿಬ್ಯೂಟರ್ ಚಾನೆಲ್ ಮೀನ್ಸ್ ಇದೆ. ಸೊ ಇದೆ ಆಸ್ ಯೂಶುವಲ್ ಅದೇ ಮೀನಿಂಗ್ಸ್ ನಾವು ಇಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು. ಕ್ಲಿಯರ್? ದ once again I will tell you what do you mean by wholesalers and distributors. Here they buy in bulk from different manufacturers and vendors and keep the merchandise in warehouses for reselling these goods to local small distributors and wholesalers or retailers. ಯಾರು ಉತ್ಪಾದಕರಿಂದ ಒಂದು ದೊಡ್ಡ ಪ್ರಮಾಣದ ವಸ್ತುಗಳನ್ನ ಖರೀದಿ ಮಾಡಿ ಅದನ್ನ ಅವರು ಒಂದು ವೇರ್ ಹೌಸಸ್ ಅಲ್ಲಿ ಇಟ್ಕೊಂಡು ಜೊತೆಗೆ ಅದರಿಂದ ಮತ್ತೆ ಏನ್ ಮಾಡ್ತಾರೆ, ಮತ್ತೆ ರೀಸೇಲ್ ಮಾಡ್ತಾರೆ. ಹೇಗೇನ್ ಅದನ್ನ ರೀಸೇಲ್ ಮಾಡ್ತಾರೆ, ಯಾರ್ಯಾರಿಗಪ್ಪ ಅಂದ್ರೆ ಮೇ ಬಿ ಒಂದು ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಹೋಲ್ಸೇಲರ್ಸ್ ಆಗ್ಬೋದು, ಆ ರಿಟೇಲರ್ಸ್ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂತ ಪರ್ಸನ್ಸ್ ಅನ್ನ ನಾವೇನಂತ ಕರಿತೀವಿ, ಹೋಲ್ಸೇಲರ್ಸ್ ಆರ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ನಾವು ಕರಿತಾ ಹೋಗ್ತೀವಿ, ಮೈ ಡಿಯರ್ಸ್. ದಿಸ್ ಇಸ್ ದ ಟೈಪ್ಸ್ ಆಫ್ ಸಪ್ಲೈ. ಸೆಕೆಂಡ್ ಟೈಪ್ ಅಂದ್ರೆ ಅಫಿಲಿಯೇಟ್ ಮರ್ಚೆಂಟ್ಸ್. ಅಫಿಲಿಯೇಟ್ ಮರ್ಚೆಂಟ್ಸ್. ವಾಟ್ ಯು ಮೀನ್ ಬೈ ಅಫಿಲಿಯೇಟ್ ಮರ್ಚೆಂಟ್ಸ್, ಮೈ ಡಿಯರ್ಸ್? ಈ ಅಂಗ ಸಂಸ್ಥೆಗಳು ಅಂತ ಕೇಳ್ತೀರಾ ನೀವು, ಸಬ್ಸಿಡರಿ ಗ್ರೂಪ್ಸ್ ಅಂತ. ಸೊ ದಿಸ್ ಇಸ್ ಕಾಲ್ಡ್ as affiliate merchants. So what do you mean by, see here,
Affiliate merchants sell their products online through banners, ad and website links which are posted on the web through a chain of affiliates. ಅಂದ್ರೆ ಅಂಗ ಸಂಸ್ಥೆಗಳು ಅಂತ ಕರಿತೀವಿ. ಏನ್ ಮಾಡ್ತಾರೆ ಇವರು ಕೂಡ ಒಂದು ಗೂಡ್ಸ್ ನ ಪ್ರೊಡ್ಯೂಸ್ ಏನ್ ಮಾಡ್ತಾರೆ, ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾರೆ, ಇನ್ನು ಆನ್ಲೈನ್ ನಲ್ಲಿ ಸೇಲ್ ಮಾಡ್ತಾರೆ. ಜಸ್ಟ್ ಥ್ರೂ ಏನು ಬ್ಯಾನರ್ಸ್ ನ ಆಡ್ ಮಾಡುವಂತದ್ದು, ವೆಬ್ಸೈಟ್ ಲಿಂಕ್ಸ್, ವೆಬ್ಸೈಟ್ ಇಂದ ಏನ್ ಮಾಡಿ ಲಿಂಕ್ಸ್ ನ ಪೋಸ್ಟ್ ಮಾಡಿ ಅದ್ರ ಜೊತೆ ಅದರಿಂದ ಏನ್ ಮಾಡ್ತಾರೆ ಗೂಡ್ಸ್ ನ ಸೇಲ್ ಮಾಡೋದು. ಲೈಕ್ ಎಕ್ಸಾಂಪಲ್ ಅಮೆಝಾನ್, ಕ್ಲಿಯರ್, ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಇದರಿಂದ ನಾವೇನ್ ಮಾಡ್ತೀವಿ ಗೂಡ್ಸ್ ಅನ್ನ ಆನ್ಲೈನ್ ಅಲ್ಲಿ ನಾವು ಸೇಲ್ ಮಾಡ್ತೀವಿ. ಅಗೇನ್ OLX, ಇವೆಲ್ಲ ಎಕ್ಸಾಂಪಲ್ ಫಾರ್ ಅಫಿಲಿಯೇಟ್ ಮರ್ಚೆಂಟ್ಸ್. ಅಂದ್ರೆ ದಿಸ್ ಆರ್ ಆಲ್ಸೋ ಮರ್ಚೆಂಟ್ಸ್, ಬಟ್ ಅವ್ರು ಏನ್ ಮಾಡ್ತಾರೆ, ದೇ ಸೆಲ್ಲಿಂಗ್ ಗೂಡ್ಸ್ ಟು ಆನ್ಲೈನ್. ಆನ್ಲೈನ್ ಅಲ್ಲಿ ಏನ್ ಮಾಡಿದ್ರೆ ಥ್ರೂ ಬ್ಯಾನರ್ಸ್ ನ ಆಡ್ ಮಾಡೋದ್ರಿಂದ, ವೆಬ್ಸೈಟ್ ನ ಲಿಂಕ್ಸ್ ನ ಸೆಂಡ್ ಮಾಡಿ, ಪೋಸ್ಟರ್ಸ್ ನ ಸೆಂಡ್ ಮಾಡಿ, ಅದ್ರ ಮುಖಾಂತರ ಏನ್ ಮಾಡ್ತಾರೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಸೇಲ್ ಮಾಡ್ತಾರೆ. ಯಾರಿಗೆ, ಅಲ್ಟಿಮೇಟ್ ಕಸ್ಟಮರ್ಸ್ ಗೆ ಮಾಡಿ. ಕ್ಲಿಯರ್? ಅಫಿಲಿಯೇಟ್ ಮರ್ಚೆಂಟ್ ಮೀನ್ಸ್ ಅಂಗ ಸಂಸ್ಥೆಗಳು ಅಂತ ನಾವು ಕರಿತಾ ಹೋಗ್ತೀವಿ, ಇಲ್ಲ ಸಬ್ಸಿಡರಿ ಗ್ರೂಪ್ಸ್ ಅಂತ ನಾವು ಕರಿತೀವಿ. ಜಸ್ಟ್ ಹೂ ಸೆಲ್ ದ ಪ್ರಾಡಕ್ಟ್ಸ್ ಇನ್ ಆನ್ಲೈನ್, that persons we going to call it as affiliate merchanters, right? Who sell the products in online through banners, ad, website links which are posted on the web through a chain of affiliate. We are going to call it as affiliate merchants. ಯಾರು ಆನ್ಲೈನ್ ಮುಖಾಂತರ ಯಾರು ವಿದ್ಯುನ್ಮಾನವನ್ನ ಬಳಸಿಕೊಂಡು ವಸ್ತುಗಳನ್ನ ಮಾರಾಟ ಮಾಡ್ತಾರೋ ಅಂತ ಒಬ್ಬ ಪರ್ಸನ್ ನಾವೇನಂತ ಕರಿತೀವಿ, ಅಫಿಲಿಯೇಟ್ ಮರ್ಚೆಂಟ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಥರ್ಡ್ ಟೈಪ್. And the next is franchisor, my dears. Franchisor. So what do you mean by franchisor? ಕೇಳೇ ಇರ್ತೀರಾ ನೀವು franchisor ಅಂದ್ರೆ. So listen. Franchisor are business owners who through an agreement at a price allow an individual for using their name, trademark, training, business know-how, etc. The individual develops his own business with benefit of already established franchisor business system. So what do you mean by franchisor ಅಂದ್ರೆ, ಸೊ ಈ ನೀವು ಕೇಳೇ ಇರ್ತೀರಾ ಲೈಸೆನ್ಸಿಂಗ್, ಫ್ರಾಂಚೈಸಿಂಗ್, ಇಂಪೋರ್ಟ್, ಎಕ್ಸ್ಪೋರ್ಟ್, ದಿಸ್ ಆರ್ ಆಲ್ ಎಂಟರಿಂಗ್ ದ ಫಾರಿನ್ ಟ್ರೇಡ್, ರೈಟ್? ಈ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಎಂಟರ್ ಆಗಬೇಕು ಅಂದ್ರೆ ವಾಟ್ ಆರ್ ದ ಟೈಪ್ಸ್ ಅಂತ ಇದ್ದಾಗ, ಸೊ ಅಲ್ಲಿ ನೀವು ಎಕ್ಸ್ಪೋರ್ಟ್, ಇಂಪೋರ್ಟ್, ಫ್ರಾಂಚೈಸಿಂಗ್, ಲೈಸೆನ್ಸಿಂಗ್, ಅಗೇನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಈ ತರ ಕೇಳಿದಾಗ ನಿಮ್ಗೆ ಅಲ್ಲಿ ಗೊತ್ತಿರುತ್ತೆ. ಫ್ರಾಂಚೈಸರ್ ಅಂದ್ರೆ ಬೇರೊಂದು ಕಂಪನಿಯ ಒಂದು ಟ್ರೇಡ್ ಮಾರ್ಕ್ಸ್ ನ, ಅವರ ಒಂದು ಬಿಸ್ನೆಸ್ ನ, ಒಂದು ಗುಡ್ ವಿಲ್ ನ ಯೂಸ್ ಮಾಡ್ಕೊಂಡು, ಅವರ ಒಂದು ನೇಮ್ ನ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ನ ಮಾಡುವಂಥದ್ದು. ಒಂದು ಅಗ್ರಿಮೆಂಟ್ ಬಿಟ್ವೀನ್ ಟೂ ಡಿಫ್ರೆಂಟ್ ಕಂಪನೀಸ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಒಂದು ಕಂಪನಿಯಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಸೇಮ್ ಆಸ್ ಇಟ್ ಈಸ್ ಆ ಕಂಪನಿನ ಅವ್ರು ತಗೋತಾರೆ. ಬಟ್ ಅವ್ರದೇ ನೇಮ್ ಇರುತ್ತೆ, ಅವ್ರದೇ ಟ್ರೇಡ್ ಮಾರ್ಕ್ ಇರುತ್ತೆ, ಅವ್ರದೇ ಒಂದು ಬಿಸ್ನೆಸ್ ಗುಡ್ ವಿಲ್ ನ ಯೂಸ್ ಮಾಡ್ಕೊಂಡು ಇವರು ಬಿಸ್ನೆಸ್ ನ ಮಾಡ್ತಾರೆ. ಕ್ಲಿಯರ್? ಆಲ್ರೆಡಿ ಇರೋ ಒಂದು ಎಕ್ಸಿಸ್ಟಿಂಗ್ ಕಂಪನಿನ ತಗೊಂಡು, ಆಲ್ರೆಡಿ ರನ್ನಿಂಗ್ ಆಗ್ತಾರೋ ಒಂದು ಕಂಪನಿನ ತಗೊಂಡು, ಆ ಕಂಪನಿಯ ನೇಮ್, ಟ್ರೇಡ್ ಮಾರ್ಕ್, ಟ್ರೈನಿಂಗ್, ಬಿಸ್ನೆಸ್ ನೋ ಹೌ, ಗುಡ್ ವಿಲ್ ಇವೆಲ್ಲ ಒಂದನ್ನ ಬೈ ಮಾಡಿ ಅದ್ರ ಮುಖಾಂತರ ಒಂದು ಬಿಸ್ನೆಸ್ ನ ಮಾಡ್ತಾರೆ ನೋಡಿ. ಅಂತ ಒಬ್ಬ ಪರ್ಸನ್ಸ್ ನಾವೇನಂತ ಕರಿತೀವಿ, ಫ್ರಾಂಚೈಸರ್ಸ್ ಅಂತ ಕರಿತೀವಿ. ಐಡಿಯಾ ಬಂತ? ಹೇಳಿದ್ದ ಫ್ರಾಂಚೈಸರ್ ಅಂದ್ರೇನು, ಜಸ್ಟ್ ಅವರೊಬ್ಬ ಪರ್ಸನ್ಸ್ ಆಗಿರ್ತಾರೆ, ಬಟ್ ಅವರು ಅವರ ಒಂದು ಓನ್ ಬಿಸ್ನೆಸ್ ನ ಮಾಡೋದಿರಲ್ಲ ಮೈ ಡಿಯರ್ಸ್. ಆಲ್ರೆಡಿ ಯಾರೋ ಒಂದು ಎಕ್ಸಿಸ್ಟಿಂಗ್ ಮಾಡಿರ್ತಾರೆ ನೋಡಿ, ಆ ಒಂದು ಬಿಸ್ನೆಸ್ ತಗೋತಾರೆ ರೆಂಟ್ಗೋಸ್ಕರ, ಒಂದು ಇಯರ್ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಂಥದ್ದು. 10 years, 15 years ಆ 20 years ಅಗ್ರಿಮೆಂಟ್ ಮಾಡ್ಕೊಂಡು ಅದ್ರ ಮುಖಾಂತರ ಅವರು ಬಿಸ್ನೆಸ್ ನ ಮಾಡ್ತಿರ್ತಾರೆ, ರೈಟ್? ಸೊ ಫ್ರಾಂಚೈಸರ್ ಆರ್ ಬಿಸ್ನೆಸ್ ಓನರ್ಸ್ ಹೂ ಥ್ರೂ ಅನ್ ಅಗ್ರಿಮೆಂಟ್ ಅಂಡ್ ಅಟ್ ಎ ಪ್ರೈಸ್ ಅಲೋ ಆನ್ ಇಂಡಿವಿಜುವಲ್ಸ್ for using their name, trademark, training, business know-how, etc. The individual develops his own business with benefit of already established franchisor business system. ಅಂದ್ರೆ ಏನು, ಆಲ್ರೆಡಿ ಬಿಸ್ನೆಸ್ ನ ಮಾಡ್ತಿರೋ ಒಂದು ಪರ್ಸನ್ ಇಂದ ಒಂದು ಬಿಸ್ನೆಸ್ ನ ಪರ್ಚೇಸ್ ಮಾಡಿ ಅಗ್ರಿಮೆಂಟ್ ಮುಖಾಂತರ ಆ ಬಿಸ್ನೆಸ್ ನ ರನ್ ಮಾಡುವಂಥದ್ದು. ಅಲ್ಲೇ ಒಂದು ಪ್ರೊಡಕ್ಷನ್ ನ ಮಾಡ್ತಾರೆ, ಉತ್ಪಾದಕತೆ ಮಾಡಿ ಗೂಡ್ಸ್ ನ ಸೇಲ್ ಮಾಡಿ ಪ್ರಾಫಿಟ್ ನ ತಗೋತಾರೆ. ಬಟ್ ಅಗ್ರಿಮೆಂಟ್ ಮುಖಾಂತರ ಅವರು ಎಷ್ಟು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅಷ್ಟು ವರ್ಷ ಒಂದು ಸರ್ಟೆನ್ ರೇಟ್ಗೆ ಫಿಕ್ಸ್ ಮಾಡ್ಕೊಂಡು ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ ಇಂಥ ಪರ್ಸನ್ಸ್. ಕ್ಲಿಯರ್? ಫ್ರಾಂಚೈಸರ್ ಮುಗೀತು. ಅಂಡ್ ನೆಕ್ಸ್ಟ್ ಒನ್ ಇಸ್ ಮೈ ಡಿಯರ್ಸ್ ಇಂಪೋರ್ಟರ್ಸ್ ಅಂಡ್ ಎಕ್ಸ್ಪೋರ್ಟರ್ಸ್. ಇಂಪೋರ್ಟರ್ಸ್ ಅಂಡ್ ಎಕ್ಸ್ಪೋರ್ಟರ್ಸ್, ದಿಸ್ ಆರ್ ಆಲ್ಸೋ ಒನ್ ಟೈಪ್ ಆಫ್ ಸಪ್ಲೈಯರ್ಸ್ ಮೈ ಡಿಯರ್ಸ್. ಸೊ ಇಂಪೋರ್ಟರ್ಸ್ ಆಮದುದಾರರು ಮತ್ತೆ ಎಕ್ಸ್ಪೋರ್ಟರ್ಸ್ ರಫ್ತುದಾರರು ಕೇಳಿರ್ತೀರಾ. ಸೊ the meaning of importers and exporters, my dear, see, such a suppliers either purchase products from manufacturers in a foreign country and import them
to their own country or export product from their country to some other country, right? ಅಂದ್ರೆ ಏನು, ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಏನಾದ್ರು ಒಂದು ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಿದ್ರೆ ಅಂತವನ್ನ ನಾವೇನಂತ ಕರಿತೀವಿ, ಇಂಪೋರ್ಟರ್ ಅಂತ ನಾವು ಕರಿತೀವಿ. ಫಾರಿನ್ ಕಂಟ್ರಿಯಿಂದ ಯಾರೋ ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಿದ್ದಾರೆ, ಆ ಪರ್ಸನ್ ನಾವೇನಂತ ಕರಿತೀವಿ, ಇಂಪೋರ್ಟರ್. ಅಂಡ್ ವೈಲ್ ಅಟ್ ದ ಸೇಮ್ ಟೈಮ್ ಯಾರು ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಗೂಡ್ಸ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಿದೀವಿ, export products from their country to some other country, we are going to call it as exporters, right? Importers ಅಂದ್ರೆ ಏನು, ಯಾರು, so such a supplier either purchase products from manufacturers in foreign country, so and import them to their own country. ಅಂದ್ರೆ ಏನು, ಬೇರೆ ಒಂದು ಕಂಟ್ರಿಯಿಂದ ನಾವೇನ್ ಮಾಡ್ತೀವಿ, ಆಲ್ರೆಡಿ ಒಂದು ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಆಗಿರೋ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತೀವಿ. ದಟ್ ಪರ್ಸನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as importer. And as the same while export products from their country to some ಅದರ್ ಕಂಟ್ರೀಸ್ ಅಂದ್ರೆ ಏನು, ನಮ್ಮ ಒಂದು ಪ್ರಾಡಕ್ಟ್ಸ್ ನ ಬೇರೆ ಒಂದು ಕಂಟ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ನೋಡಿ, ಅಂತ ಪರ್ಸನ್ಸ್ ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಕ್ಸ್ಪೋರ್ಟರ್ಸ್. ಸೊ ಇಂಪೋರ್ಟರ್, ಎಕ್ಸ್ಪೋರ್ಟರ್ಸ್. So who sending the goods to some country, means foreign country, that person is going to call it as exporter. And who buying the products from another country, ಬೇರೆ ಕಂಟ್ರಿಯಿಂದ ನಾವ್ ಏನ್ ಮಾಡ್ತೀವಿ, ಪರ್ಚೇಸ್ ಮೀನ್ಸ್ ಏನೋ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಏನಂತ ಕರಿತೀವಿ, ಎಕ್ಸ್ಪೋರ್ಟರ್ ಅಂತ ನಾವು, ಇಂಪೋರ್ಟರ್ ಅಂತ ನಾವು ಕರಿತೀವಿ, ರೈಟ್? ಸೊ ಮೀನಿಂಗ್ಸ್ ನೀವು ಹೇಗಾದ್ರೂ ಬರ್ಕೋಬಹುದು, ಬಟ್ ಅದು ಮೀನಿಂಗ್ಫುಲ್ ಆಗಿರ್ಬೇಕು. ಇಂಪೋರ್ಟರ್ ಅಂಡ್ ಎಕ್ಸ್ಪೋರ್ಟರ್, ಆಮದುದಾರರು ಮತ್ತೆ ರಫ್ತುದಾರರು. ಅಂಡ್ ದ ನೆಕ್ಸ್ಟ್ ಮೈ ಡಿಯರ್ಸ್, ಇಂಡಿಪೆಂಡೆಂಟ್ ಕ್ರಾಫ್ಟ್ ಪೀಪಲ್. Independent craft people, my dears. Here, what do you mean by independent craft people? Listen. There are producers for self-designed and unique product which are manufactured on a small scale. ಇವರು ಓನ್ ಏನ್ ಮಾಡ್ತಾರೆ, there are products of self-designed and unique product which are manufactured on a small scale. These products are usually sold directly to retailers or individual customers ಥ್ರೂ ಏಜೆಂಟ್ ಆ ಟ್ರೇಡ್ ಶೋ. ಅಂದ್ರೆ ಏನು, ಈ ನಾವು ಓನ್ ಆಗಿ ಅವರೇ ಒಂದು ಕೈಯಿಂದ ಮಾಡಿರ್ತಾರೆ ವಸ್ತುಗಳನ್ನ ಅಲ್ವಾ, ಸೆಲ್ಫ್ ಡಿಸೈನ್ ಮಾಡ್ಕೊಂಡು ವಸ್ತುಗಳನ್ನ ಉತ್ಪಾದನೆ ಮಾಡಿರ್ತಾರಲ್ವಾ. ಸೊ ಅಂತ ಒಬ್ಬ ಪರ್ಸನ್ಸ್ ನಾವೇನಂತ ಕರಿತೀವಿ, ಇಂಡಿಪೆಂಡೆಂಟ್ ಕ್ರಾಫ್ಟ್ ಪೀಪಲ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಆಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ವಸ್ತುಗಳನ್ನ ಅಲ್ಟಿಮೇಟ್ ಕಸ್ಟಮರ್ಸ್ ಆಗ್ಬೋದು, ಆರ್ ರಿಟೇಲರ್ಸ್ ಆಗ್ಬೋದು, ಸೋಲ್ ಮಾಡೋಂಥದ್ದು. ಈ ನಾವು ಎಕ್ಸಿಬಿಷನ್ ಶೋಸ್ ನೋಡಿರ್ತೀವಿ, ಎಕ್ಸಿಬಿಷನ್ ಶೋಸ್ ಅಲ್ಲಿ ಅವರೇ ಒಂದು ಕೈಯಿಂದ ಮಾಡ್ಕೊಂಡ್ ಬಂದಿರ್ತಾರೆ. ಸ್ಯಾರೀಸ್ ಆಗ್ಬೋದು, ಐದರ್ ಏನಾದ್ರು ಹೋಮ್ ಮೆಟೀರಿಯಲ್ಸ್, ಈ ತರ ಒಂದು ಅವರೇ ಒಂದು ಕೈ ಒಂದು ಮೀನ್ಸ್ ಬೈ ಹ್ಯಾಂಡ್ ಇಂದ ಅವರೇ ಒಂದು ಸೆಲ್ಫ್ ಡಿಸೈನ್ ಮಾಡ್ಕೊಂಡು ವಸ್ತುಗಳನ್ನ ಉತ್ಪಾದನೆ ಮಾಡಿರ್ತಾರೆ ಮಾಡಿಯಸ್ ಅಲ್ವಾ. ಅಂತ ಒಬ್ಬ ಪರ್ಸನ್ ನಾವೇನಂತ ಕರಿತೀವಿ, ಇಂಡಿಪೆಂಡೆಂಟ್ ಕ್ರಾಫ್ಟ್ ಪೀಪಲ್. ಅಂದ್ರೇನು, ದೇ ಆರ್ ಪ್ರೊಡ್ಯೂಸರ್ಸ್ ಆಫ್ ಸೆಲ್ಫ್ ಡಿಸೈನ್ಡ್ ಆರ್ ಯೂನಿಕ್ ಪ್ರಾಡಕ್ಟ್ಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಆನ್ ಅ ಸ್ಮಾಲ್ ಸ್ಕೇಲ್. ಒಂದು ಕಡಿಮೆ ಪ್ರಮಾಣದಲ್ಲಿ ವಸ್ತುಗಳನ್ನ ಉತ್ಪಾದನೆ ಮಾಡುವಂಥದ್ದು. ಅವರೇ ಒಂದು ಸ್ವಂತ ಒಂದು ಡಿಸೈನ್ ಮಾಡ್ಕೊಂಡು ಅವರೊಂದು ಕೈಯಿಂದ ಏನ್ ಮಾಡ್ತಾರೆ, ಈ ಬಟ್ಟೆಗಳನ್ನ ಆಗ್ಬೋದು, ಲೈಕ್ ಇಲ್ಲ ಅಂದ್ರೆ ಅವ್ರು ಹೋಮ್ ಪ್ರಾಡಕ್ಟ್ಸ್ ನ ಮಾಡ್ತಾರೆ. ಈ ಎಕ್ಸಿಬಿಷನ್ಸ್ ಅಲ್ಲಿ ನೀವು ನೋಡೇ ಇರ್ತೀರಾ, ಎಕ್ಸಿಬಿಷನ್ಸ್ ಅಲ್ಲಿ ಓನ್ ಆಗಿ ಅವರೇ ಈ ಹುಬ್ಳಿ ಕಡೆಯಿಂದ, ಸೊ ಆಸ್ ಮಚ್ ಆಸ್ ಪಾಸಿಬಲ್ ಈ ಚಿಕ್ಕಬಳ್ಳಾಪುರದಲ್ಲೂ ಸಹ ರೀಸೆಂಟ್ ಆಗಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಎಕ್ಸಿಬಿಷನ್ ಶೋ ನಡೀತು. ಅಲ್ಲೂ ಅಷ್ಟೇ ಇಂಡಿಪೆಂಡೆಂಟ್ ಕ್ರಾಫ್ಟ್ ಪೀಪಲ್ಸ್ ಏನ್ ಮಾಡ್ತಾರೆ, ಅವರೇ ಒಂದು ಸೆಲ್ಫ್ ಡಿಸೈನ್ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಒಂದು ಗೂಡ್ಸ್ ಅನ್ನ ಅಲ್ಟಿಮೇಟ್ ಕಸ್ಟಮರ್ಸ್ ಗೆ ಸೇಲ್ ಮಾಡ್ತಾರೆ ಥ್ರೂ ಟ್ರೇಡ್ ಶೋ ಆರ್ ಏಜೆಂಟ್ ಮುಖಾಂತರ ಕೂಡ ಸೇಲ್ ಮಾಡ್ಬೋದು. ಆ ಟ್ರೇಡ್ ಶೋ ಮುಖಾಂತರ ಕೂಡ ಎಕ್ಸಿಬಿಷನ್ ನ ಒಂದು ಬಿಲ್ಡ್ ಮಾಡಿ ವಸ್ತುಗಳನ್ನ ಸೇಲ್ ಮಾಡ್ತಾರೆ. ದಿಸ್ ಇಸ್ ದ one of the types of supplier, my dears. What is the type of independent craft people? And the next is draft sippers, my dears. What do you mean by draft sippers here? So it is one of the retail business, my dears. It is one of the retail business wherein the seller accept customers orders but does not keep goods sold in stock. Clear? Wherein the seller accept customers orders but does not keep goods sold in stock. ಅಂದ್ರೆ ಏನು, ಇದು ಒಂದು ರಿಟೇಲ್ ಬಿಸ್ನೆಸ್ ಆಗಿರುತ್ತೆ. ಆದ್ರೆ ಇಲ್ಲಿ ಸೆಲ್ಲರು ಬಿಸ್ನೆಸ್ ನ ಮೀನ್ಸ್ ಕಸ್ಟಮರ್ ಕಡೆಯಿಂದ ಏನೋ ಒಂದು ಪ್ರಾಡಕ್ಟ್ಸ್ ನ ಅಕ್ಸೆಪ್ಟ್ ಮಾಡ್ತಾನೆ, ಆರ್ಡರ್ಸ್ ನ, ಬಟ್ ಆದ್ರೆ ಅವನು ಸ್ಟಾಕ್ ಅನ್ನ ಇಟ್ಕೊಂಡಿರೋದಿಲ್ಲ. ಹೇಗೆ ಅವನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಅವರಿಗೆ ಕೊಡುವಂತದ್ದು, ರೈಟ್? ಸೊ ಇಲ್ಲೇನ್ ಮೀನಿಂಗ್ ಇದೆ ನೋಡಿ, ಡ್ರಾಪ್ ಶಿಪ್ಪರ್ಸ್ ಆರ್ ಇನ್ ಅ ಕಾಂಟ್ರಾಕ್ಟ್
with one or more supplies companies or delivery their product directly to buyer after the purchase has been made. ಅಂದ್ರೆ ಏನು ಸೇಮ್ ಇದು ಒಂದು ರಿಟೇಲ್ ಬಿಸ್ನೆಸ್ ಆಗಿರುತ್ತೆ. ಇವನ್ ಏನ್ ಮಾಡ್ತಾನಂದ್ರೆ ಕಸ್ಟಮರ್ಸ್ ಕಡೆಯಿಂದ ಗೂಡ್ಸ್ ಆರ್ಡರ್ಸ್ ನ ಟೇಕ್ ಮಾಡಿ ಅದನ್ನ ಮತ್ತೆ ಅವನು ಆಲ್ರೆಡಿ ಒಂದು 2 or 3 ಕಂಪನೀಸ್ ಜೊತೆ ಒಂದು ಕಾಂಟ್ರಾಕ್ಟ್ ನ ಮೇಂಟೈನ್ ಮಾಡ್ತಾನೆ. ಕಾಂಟ್ರಾಕ್ಟ್ ನ ಬಿಲ್ಡ್ ಮಾಡಿ ಸೊ ಅದ್ರ ಮುಖಾಂತರ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಾನೆ ಮೈ ಡಿಯರ್. ಕ್ಲಿಯರ್? ಸೊ ಡ್ರಾಪ್ ಶಿಪ್ಪರ್ಸ್ ಮೀನ್ಸ್ ಇಟ್ ಇಸ್ ಒನ್ ಆಫ್ ದ ರಿಟೇಲ್ ಬಿಸ್ನೆಸ್ ವೇರ್ ಇನ್ ದ ಸೆಲ್ಲರ್ ಅಕ್ಸೆಪ್ಟ್ ಕಸ್ಟಮರ್ಸ್ ಆರ್ಡರ್ಸ್ ಬಟ್ ಡಸ್ ನಾಟ್ ಕೀಪ್ ಗೂಡ್ಸ್ ಇನ್ ಸ್ಟಾಕ್. ಅಂದ್ರೆ ಏನು ಅವನೊಂದು ಸ್ಟಾಕ್ ನ ಮೇಂಟೈನ್ ಮಾಡ್ತಿರೋದಿಲ್ಲ ಬಟ್ ಅವನ್ ಏನ್ ಮಾಡ್ತಾನೆ ಡ್ರಾಪ್ ಶಿಪ್ಪರ್ಸ್ ಆರ್ ಇನ್ ಕಾಂಟ್ರಾಕ್ಟ್ ವಿತ್ ಒನ್ ಆರ್ ಮೋರ್ ಸಪ್ಲೈ ಕಂಪನೀಸ್ and delivery their products directly to the buyer after the purchase has been made. ಅಂದ್ರೆ ಏನು ಡೈರೆಕ್ಟ್ ಆಗಿ ಏನ್ ಮಾಡ್ತಾನೆ ಗೂಡ್ಸ್ ಅನ್ನ ಅಲ್ಟಿಮೇಟ್ ಕಸ್ಟಮರ್ಸ್ ಗೆ ಸೇಲ್ ಮಾಡ್ತಿರ್ತಾರೆ. ದಿಸ್ ಇಸ್ ದ ಒನ್ ಆಫ್ ದಿ ಟೈಪ್ ಆಫ್ ಸಪ್ಲೈಯರ್ಸ್ ಮೈ ಡಿಯರ್ಸ್, ರೈಟ್? So supplier and types of suppliers now we are completed. Once again I will tell you supplier meaning. Supplier refers to the is someone who supplies any goods and services. We are going to call it as supplier. That means suppliers refers to the any persons who involving the transactions of goods and services. That person is going to call it as supplier. ಒಂದು ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಆಗ್ತಾರೆ ನೋಡಿ. ಸೊ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ರಾನ್ಸಾಕ್ಷನ್ ಅಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೆ, ಹೂ ಇನ್ವಾಲ್ವಿಂಗ್ ದ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ದಟ್ ಪರ್ಸನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as supplier. A supplier is also including an agent acting on behalf of supplier for the supply of goods and services. We are going to call it as suppliers. On the next types of suppliers, the first one is manufacturers and vendors, and the second one is wholesalers and distributors, and the third one is affiliate merchants, and the next franchisor, and the next importers and exporters, and the next independent craft people, and the last one is draft shippers. These are all the types of suppliers my dears. And the next one is manufacturer, and the next one is manufacturers. So is the manufacturers who manufacturing the goods and services, that person is going to call it as manufacturers, right? Who producing the products, that person is going to call it as manufacturers, right? But according to GST Act, what is the meaning of manufacturers? See here, ನಾರ್ಮಲ್ ಮೀನಿಂಗ್ ನೀವೆಲ್ಲರೂ ಬರ್ದು ಬಿಡ್ತೀರಾ, ಬಟ್ ಅಂಡರ್ ದಟ್ GST ಅಂಡರ್ ಅಲ್ಲಿ ಏನು ಮೀನಿಂಗ್ ಅಂದ್ರೆ ನೋಡಿ, ಮ್ಯಾನುಫ್ಯಾಕ್ಚರರ್ಸ್ ಮೀನ್ಸ್ ಪ್ರೊಸೆಸಿಂಗ್ ಆಫ್ ರಾ ಮೆಟೀರಿಯಲ್ಸ್ ಆರ್ ಇನ್ಪುಟ್ಸ್ ಇನ್ ಎನಿ ಮ್ಯಾನರ್ that results in emergence of new product having a distinct name, character, use, and them manufacturers shall be constructed according to ಲಿ. ಅಂದ್ರೆ ಏನು ಏನ್ ಮಾಡ್ತಾರೆ ಇಲ್ಲಿ ಪ್ರೊಸೆಸಿಂಗ್ ಆಫ್ ರಾ ಮೆಟೀರಿಯಲ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ ಏನ್ ಮಾಡ್ತಾರೆ, ಇಲ್ಲಿ ಒಂದು ವಸ್ತುಗಳನ್ನ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡಿ ಅದಕ್ಕೆ ಒಂದು ನ್ಯೂ ಪ್ರಾಡಕ್ಟ್ ನ ಉತ್ಪಾದನೆ ಮಾಡಿ ಅದಕ್ಕೊಂದು ನೇಮ್ ನ ಒಂದು ಕ್ಯಾರೆಕ್ಟರ್ ನ ಜೊತೆಗೆ ಅದನ್ನ ಹೇಗೆಲ್ಲ ಯೂಸ್ ಮಾಡ್ಬೇಕಂದನ್ನ ಏನ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ಡಿಸ್ಟಿಂಕ್ಷನ್ ಮಾಡ್ತಾರೆ, ಜಸ್ಟ್ ಅದನ್ನ ಹೇಳ್ತಾರೆ. ಸೊ ನಾವ್ ಈ ಒಂದು ಪ್ರೋಸೆಸ್ ನ ಏನಂತ ಕರಿತೀವಿ, ಮ್ಯಾನುಫ್ಯಾಕ್ಚರರ್ ಅಂತ ಕರಿತೀವಿ, ರೈಟ್? ಯಾವ್ದೋ ಒಂದು ವಸ್ತುನ ಉತ್ಪಾದನೆ ಮಾಡಿ ಅದನ್ನ ಒಂದು ಕಚ್ಚಾ ವಸ್ತುವಿನಿಂದ ಉತ್ಪಾದನಾ ವಸ್ತುವರೆಗೂ ಮಾರಾಟ ಮಾಡಿ ಅದಕ್ಕೊಂದು ನೇಮ್ ನ ಕೊಟ್ಟು ಕ್ಯಾರೆಕ್ಟರ್ ನ ಒಂದು ಸ್ಪೆಸಿಫೈ ಮಾಡಿ ಅದನ್ನ ಹೇಗ್ ಯೂಸ್ ಮಾಡ್ಬೇಕು ಅಂತ ಹೇಳಿ ಅಂತ ಇದನ್ನೆಲ್ಲ ಹೇಳೋ ಒಬ್ಬೊಬ್ಬ ಪರ್ಸನ್ ನಾವೇನಂತ ಕರಿತೀವಿ, ಮ್ಯಾನುಫ್ಯಾಕ್ಚರರ್ ಅಂತ ಕರಿತೀವಿ. ಈ ಎಲ್ಲ ಆಕ್ಟಿವಿಟಿನ ಯಾರು ಮಾಡ್ತಾರೆ, ಯೂಶುವಲ್ ಆಗಿ ಮ್ಯಾನುಫ್ಯಾಕ್ಚರರ್ಸ್ ಅಲ್ವಾ, ಉತ್ಪಾದಕರು ವಸ್ತುಗಳನ್ನ ಪರ್ಚೇಸ್ ಮಾಡ್ತಾರೆ, ರಾ ಮೆಟೀರಿಯಲ್ಸ್ ನ ಜೊತೆಗೆ ಅದನ್ನ ಕನ್ವರ್ಟ್ ಮಾಡ್ತಾರೆ ರಾ ಮೆಟೀರಿಯಲ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ ಆಗಿ, ಅದಕ್ಕೆ ಒಂದು ನೇಮ್ ನ ಬಿಲ್ಡ್ ಮಾಡ್ತಾರೆ, ಒಂದು ಕ್ಯಾರೆಕ್ಟರ್ ನ ಸ್ಪೆಸಿಫೈ ಮಾಡ್ತಾರೆ, ಹೇಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈ ಎಲ್ಲಾ ಆಕ್ಟಿವಿಟೀಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೋ ದಟ್ ಪರ್ಸನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ನಾವು ಕರಿತೀವಿ, ಉತ್ಪಾದಕರು. On the next word is reverse charge. So this is the meaning of manufacturers. And the next meaning of reverse charge. What do you mean by reverse charge, my dears? What do you mean by reverse charge? In normally we can say reverse charge, the GST to be paid or submitted with the government by the recipient of goods and services rather than the supplier of goods and services. Once again tell you, in normal, reverse charge means GST to be paid or submitted with the government by the recipient of goods and services rather than the supplier of goods and services. ಅಂದ್ರೆ ಏನಪ್ಪ ಅಂದ್ರೆ
ನಾರ್ಮಲ್ ಆಗಿ GST ನ ಯಾರು ಪೇ ಮಾಡ್ತಾರೆ ಅಂದ್ರೆ ಅಲ್ಟಿಮೇಟ್ ಕಸ್ಟಮರ್ಸ್, ರೈಟ್? ಯಾರು? ಸಪ್ಲೈಯರ್ ಪೇ ಮಾಡುವಂತದ್ದು. ಈ ಸಪ್ಲೈಯರ್ ಪೇ ಮಾಡಿದ್ರು ಕೂಡ ಯಾರು ಗೂಡ್ಸ್ ಅಂಡ್ ಸರ್ವಿಸ್ ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅವ್ರು ಪೇ ಮಾಡೋದು. ಬಟ್ ಅವ್ರು ಪೇ ಮಾಡಿದ್ರು ಅವರು ಯಾರ ಕಡೆಯಿಂದ ಕಲೆಕ್ಟ್ ಮಾಡಿರ್ತಾರೆ? ನಮ್ಮ ಕಸ್ಟಮರ್ಸ್ ಕಡೆಯಿಂದ. ಜಸ್ಟ್ ಈ ಪ್ರಾಡಕ್ಟ್ ಪ್ರೈಸ್ ಪ್ಲಸ್ GST ಎರಡು ಆಡ್ ಮಾಡಿ ಅವ್ರು ಸೇಲ್ ಮಾಡಿರ್ತಾರಲ್ವಾ, ಸೊ ಆ ಒಂದು ಪ್ರಾಡಕ್ಟ್ ನ ಒಂದು ಪರ್ಚೇಸ್ ಯಾರಿಗೆ ಸೇಲ್ ಮಾಡಿರ್ತಾರೋ ಅವ್ರ ಕಡೆಯಿಂದ ಟ್ಯಾಕ್ಸ್ ಅನ್ನ ಪರ್ಚೇಸ್ ತಗೊಂಡಿರ್ತಾರೆ, ಅದನ್ನ ಗೌರ್ಮೆಂಟ್ಗೆ ಪೇ ಮಾಡೋದು. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಯಾರು ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿರ್ತಾರೋ, ಡೈರೆಕ್ಟ್ ಆಗಿ ಯಾರು ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿರ್ತಾರೋ, ಬೆನಿಫಿಷಿಯರಿ ಯಾರಾಗಿರ್ತಾರೋ ಆ ಪರ್ಸನ್ಸ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತಾರೆ, ರಾದರ್ ದನ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಇಲ್ಲಿ ಗೌರ್ಮೆಂಟ್ ಗೆ ಯಾರು ಟ್ಯಾಕ್ಸ್ ನ ಪೇ ಮಾಡೋದಂದ್ರೆ ಅಲ್ಟಿಮೇಟ್ ಕಸ್ಟಮರ್ಸ್ ಮಾಡಿ ನೆನ್ಪಿರ್ಲಿ. ನಾರ್ಮಲ್ ಆಗಿ GST ಪೇ ಮಾಡೋದು ಗೌರ್ಮೆಂಟ್ಸ್ ಕಂಪನೀಸ್ ಪೇ ಮಾಡೋಂಥದ್ದು. ಹೂ ಪ್ರೊಡ್ಯೂಸ್ ದ ಪ್ರಾಡಕ್ಟ್ ದಟ್ ಪರ್ಸನ್ಸ್ ಪೇಯಿಂಗ್ GST ಟು ದ ಗವರ್ನಮೆಂಟ್. ಬಟ್ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಕಾಸ್ಟ್ ಪ್ಲಸ್ GST ಎರಡು ತಗೊಂಡಿರ್ತಾರೆ, ರೈಟ್? ಅದನ್ನ ಆಸ್ ಇಟ್ ಈಸ್ ಅವ್ರು ಏನ್ ಮಾಡ್ಬಿಡ್ತಾರೆ, ಗೌರ್ಮೆಂಟ್ ಗೆ ಪೇ ಮಾಡ್ತಾರೆ. ಬಟ್ ನಮ್ಮ ರಿವರ್ಸ್ ಚಾರ್ಜ್ ಅಲ್ಲಿ ಇಲ್ಲಿ ಯಾರು ಪೇ ಮಾಡ್ತಾರೆ ಅಂದ್ರೆ ಸೊ ದ ರೆಸಿಪಿಯೆಂಟ್ ಆಫ್ ಸಪ್ಲೈ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್. ರೆಸಿಪಿಯೆಂಟ್ ಅಂದ್ರೆ ಬೆನಿಫಿಷಿಯರಿ ಅಂತ ಕರಿತೀವಿ. ರೆಸಿಪಿಯೆಂಟ್ ಮೀನ್ಸ್ ಬೆನಿಫಿಷಿಯರಿ ಆರ್ ರಿಸೀವರ್. My dear, see what is the meaning of here? A reverse charge means the liability to pay tax by the recipient of supply of goods or services are both instead of supplier of the such goods and services are both under subsection 3. ಅಂದ್ರೆ ಏನು? ಸಬ್ಸೆಕ್ಷನ್ 3 ಅಂಡರ್ ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡೋದಂದ್ರೆ ರಿಸಿಪಿಯಂಟ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ಸ್ಟೆಡ್ ಆಫ್ ಸಪ್ಲೈಯರ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸಿ ಇಷ್ಟು ವರ್ಡ್ಸ್ ನೆನಪಿರ್ಬೇಕು. ಯಾರು ಟ್ಯಾಕ್ಸ್ ನ ಪೇ ಮಾಡೋದು? ರಿಸಿಪಿಯಂಟ್ ಆಫ್ supply of goods and services instead of supplier of such a goods and services. ಅಂದ್ರೆ ಏನು? ಯಾರು ಇಷ್ಟು ನಾರ್ಮಲ್ ಆಗಿ ನಮ್ಮ ಒಂದು ಸಪ್ಲೈಯರ್ ಆಫ್ ಗೂಡ್ಸ್ ಸಪ್ಲೈಯರ್ಸ್ ಏನ್ ಮಾಡ್ತಿದ್ರು, ಗೂಡ್ಸ್ GST ಪೇ ಮಾಡಿದ್ರು. ಬಟ್ ಇನ್ ರಿವರ್ಸ್ ಚಾರ್ಜ್ ಅಲ್ಲಿ ರಿಸಿಪಿಯಂಟ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂದ್ರೇನು, ಯಾರು ಅದನ್ನ ರಿಸೀವ್ ಮಾಡ್ಕೋತಾರೆ, ಯಾರು ಬೆನಿಫಿಷಿಯರ್ ಆಗಿರ್ತಾರೆ ಪರ್ಚೇಸ್ ಅಂಡ್ ಗುಡ್ ಮೀನ್ಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಗೆ, ಅವ್ರು ಏನ್ ಮಾಡ್ತಾರೆ, ಟ್ಯಾಕ್ಸ್ ಅನ್ನ ಪೇ ಮಾಡೋದು, ರೈಟ್? ಸೊ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು ವಾಟ್ ಯು ಮೀನ್ ಬೈ ರಿವರ್ಸ್ ಚಾರ್ಜ್. Reverse charge means that liability to pay tax by the recipient of supply of goods and services are both instead of the supplier of such goods and services are both under subsection 3. We are going to call it as reverse charge. ಅಂದ್ರೆ ಏನು? ನಾರ್ಮಲ್ ಆಗಿ ನಮ್ಮ ಒಂದು ಸಪ್ಲೈಯರ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಯಾರು ಕಂಪನೀಸ್ ಪೇ ಮಾಡ್ತಾರೆ, ಬಟ್ ಇಲ್ಲಿ ರೆಸಿಪಿಯಂಟ್ ಯಾರು ರಿಸೀವ್ ಮಾಡ್ಕೋತಾರೆ ಗೂಡ್ಸ್ ಅನ್ನ, ಅವರು ಟ್ಯಾಕ್ಸ್ ಅನ್ನ ಪೇ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ರಿವರ್ಸ್ ಚಾರ್ಜ್ ಅಂತ ಕರಿತೀವಿ ಅಷ್ಟೇ. ಅಂಡ್ ನೆಕ್ಸ್ಟ್ ಮೈ ಡಿಯರ್ಸ್, ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್. Input service distributor. Here, what is the meaning of input service distributor, my dear? In simple meaning, so here any office of the supplier of goods and services are both which receives tax invoices issued under section 31 towards the receipt of input services and issued a prescribed document for the purpose of distributing on credit of central tax, state tax, integrated tax and union territory tax paid on the service or to a supplier of taxable goods and services are both having a same permanent account number as that of the state of the office. In simple ಆಗಿ ಹೇಳಬೇಕು ಅಂದ್ರೆ an input service distributor is a business which receives invoices for services used by its branches. Input service distributors is a business which receives invoices for services used by its branches ಅಂತ ಕರಿತೀವಿ. ಜಸ್ಟ್ ನಾವು ಏನನ್ನ ಪರ್ಚೇಸ್ ಅನ್ನ ಮಾಡ್ತಿದೀವೋ ಆ ಒಂದು ಲೈಕ್ ಅದಕ್ಕೆಲ್ಲ ಯಾರು ಟ್ಯಾಕ್ಸ್ ನ ಪೇ ಮಾಡ್ತಾರೆ, ಡಾಕ್ಯುಮೆಂಟ್ ನ ಪ್ರಿಸ್ಕ್ರೈಬ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಈ ಡಿಸ್ಟ್ರಿಬ್ಯೂಟಿಂಗ್ ಕ್ರೆಡಿಟ್ ಸೆಂಟ್ರಲ್ ಟ್ಯಾಕ್ಸ್ ಆಗ್ಬೋದು, ಸ್ಟೇಟ್ ಟ್ಯಾಕ್ಸ್ ಆಗ್ಬೋದು, ಇಂಟಿಗ್ರೇಟೆಡ್ ಟ್ಯಾಕ್ಸ್ ಆಗ್ಬೋದು, ರೈಟ್? ಸೊ ಈ ಒಂದು ಎಲ್ಲ ಒಂದು ಟ್ಯಾಕ್ಸ್ ಇನ್ವಾಯ್ಸಸ್ ನ ಯಾರು ರಿಸೀವ್ ಮಾಡ್ತಾರೋ ಅಂತ ಪರ್ಸನ್ ನಾವೇನಂತ ಕರಿತೀವಿ? ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅಂತ ಕರಿತೀವಿ, ರೈಟ್? ಮೀನ್ಸ್ ಹಿಯರ್ ಸೇಮ್ ಹಿಯರ್ ಇಷ್ಟು ಮೀನಿಂಗ್ ಮಾತ್ರ ಬರ್ಕೊಂಡ್ರೆ ಆಗುತ್ತೆ ಮೈ ಡಿಯರ್ಸ್. A meaning, an office of the supplier of goods and services are both which receives taxes invoice issued under section 31 towards the receipt of input services.
and which means any office of the supplier of goods and services इसका तो निकल देना हाँ ये निकल देना So it means any office of the supplier of goods and services are both which receives tax invoices towards receipt of input services. ಅಂದ್ರೆ ಏನು ಇನ್ಪುಟ್ ಸರ್ವಿಸಸ್ಗೆ ನಾವು ಯಾರು ಟ್ಯಾಕ್ಸ್ ಇನ್ವಾಯ್ಸ್ ನ ರಿಸೀವ್ ಮಾಡ್ತಾರೋ ಅಂತ ಪರ್ಸನ್ಸ್ ನಾವೇನಂತ ಕರಿತೀವಿ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ಸ್ ಕರಿತೀವಿ. ವಾಟ್ ಆರ್ ದ ಇನ್ಪುಟ್ ಟ್ಯಾಕ್ಸಸ್ ಮೈ ಡಿಯರ್ಸ್ ಹಿಯರ್? ಸೇಮ್ ಸೆಂಟ್ರಲ್ ಟ್ಯಾಕ್ಸ್ ಆಗ್ಬೋದು, ಸ್ಟೇಟ್ ಟ್ಯಾಕ್ಸ್ ಆಗ್ಬೋದು, ಇಂಟಿಗ್ರೇಟೆಡ್ ಟ್ಯಾಕ್ಸ್, ಯೂನಿಯನ್ ಟೆರಿಟರಿ ಟ್ಯಾಕ್ಸ್, ಇವೆಲ್ಲ ಒಂದು ಟ್ಯಾಕ್ಸ್ ಇನ್ವಾಯ್ಸಸ್ ನ ಯಾರು ರಿಸೀವ್ ಮಾಡ್ತಾರೋ ಅಂತ ಪರ್ಸನ್ ನಾವೇನಂತ ಕರಿತೀವಿ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ಸ್. ಒನ್ಸ್ ಅಗೇನ್ ಟೆಲ್ ಯು ಮೈ ಡಿಯರ್ಸ್, ಲಿಸನ್. ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ಸ್ ಮೀನ್ಸ್ an office of the supplier of goods and services are both which receives tax invoices towards receipt of input services. receipt of input services ಅಂದ್ರೆ ಏನು ಟ್ಯಾಕ್ಸ್ ಇನ್ವಾಯ್ಸಸ್ ನ ರಿಸೀವ್ ಮಾಡ್ಕೋತಾರೆ ನೋಡಿ ಅಂತ ಪರ್ಸನ್ ನಾವೇನಂತ ಕರಿತೀವಿ we are going to call it as input service distributors. What are the tax invoices here? Say, see, this is the meaning. On the next, what are the tax invoices here? These are all tax invoices, my dears. Credit of central tax, ಸ್ಟೇಟ್ ಟ್ಯಾಕ್ಸ್, ಇಂಟಿಗ್ರೇಟೆಡ್ ಟ್ಯಾಕ್ಸ್, ಯೂನಿಯನ್ ಟೆರಿಟರಿ ಟ್ಯಾಕ್ಸ್, ಇದರ ಒಂದು ಟ್ಯಾಕ್ಸ್ ಇನ್ವಾಯ್ಸ್ ನ ಯಾರು ರಿಸೀವ್ ಮಾಡ್ಕೋತಾರೆ ಅಂತ ಪರ್ಸನ್ ನಾವೇನಂತ ಕರಿತೀವಿ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅಂತ ಕರಿತೀವಿ. ಜಸ್ಟ್ ಏನು ಯಾರು ಒಂದು ಇನ್ಪುಟ್ ನ ಪ್ರೊವೈಡ್ ಮಾಡಿರ್ತಾರೆ, ಯಾರು ಒಂದು ಸಪ್ಲೈ ಮಾಡಿರ್ತಾರೋ ಆ ಸಪ್ಲೈಯರ್ಸ್ಗೆ ಈ ಟ್ಯಾಕ್ಸ್ ಇನ್ವಾಯ್ಸಸ್ ತಗೊಂಡಿರ್ತಾರೆ ನೋಡಿ, ಟ್ಯಾಕ್ಸ್ ಇನ್ವಾಯ್ಸ್ ನ ರಿಸೀವ್ ಮಾಡೋದು. ಟ್ಯಾಕ್ಸ್ ಇನ್ವಾಯ್ಸಸ್ issued under section 31 towards the receipt of input services. That persons we are going to call it as ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಒನ್ಸ್ ಅಗೇನ್ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಮೀನ್ಸ್ ಎನಿ ಆಫೀಸ್ ಆಫ್ ದ ಸಪ್ಲೈಯರ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಬೋತ್ ವಿಚ್ ರಿಸೀವ್ಸ್ ಟ್ಯಾಕ್ಸ್ ಇನ್ವಾಯ್ಸಸ್ ಟುವರ್ಡ್ಸ್ receipt of input services. We are going to call it as input service distributors, my dears. On the next in this class, last meaning works contract. Works contract. What do you mean by works contract here? Listen. Work contract means a contract for building, construction, completion, installation, fitting out, improvement, modification, repair, maintenance, renovation, alteration, or commissioning, or any immovable property wherein transfer of property in goods. We are going to call it as ವರ್ಕ್ಸ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಜಸ್ಟ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಜಸ್ಟ್ ಇಸ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ವರ್ಕ್ಸ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಏನೋ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ತಗೊಳ್ಳೋಂಥದ್ದು, ಬಿಲ್ಡಿಂಗ್ ಆಗ್ಬೋದು, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನ ಕಂಪ್ಲೀಷನ್, ಇನ್ಸ್ಟಾಲೇಷನ್ ಮಾಡುವಂಥದ್ದು, ಫಿಟ್ಟಿಂಗ್ ಔಟ್, ಇಂಪ್ರೂವ್ಮೆಂಟ್ ಮಾಡುವಂಥದ್ದು, ಮಾಡಿಫಿಕೇಶನ್ ಆರ್ ರಿಪೇರ್ಸ್ ಆರ್ ಮೇಂಟೆನೆನ್ಸ್ ಆರ್ ರಿನೋವೇಷನ್ ಮೀನ್ಸ್ ಮಾಡಿಫಿಕೇಶನ್ ಮಾಡುವಂಥದ್ದು. Again, alteration or commissioning or any immovable property wherein transfer of property in goods, we are going to call it as works contract ಅಂತ ಕರಿತೀವಿ. ಜಸ್ಟ್ ಒಂದು ಕಾಂಟ್ರಾಕ್ಟ್. That is your network issue, right? Works contract means a contract for building, construction, completion, installation, fitting out, improvement, modification, repairs, maintenance, renovation, ಆಲ್ಟ್ರೇಷನ್, ಈ ಎಲ್ಲದನ್ನು ಕೂಡ ನಾವೇನಂತ ಕರಿತೀವಿ ವರ್ಕ್ಸ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಕೆಲಸ ಅಲ್ವಾ, ಕಾಂಟ್ರಾಕ್ಟ್ ವೈಸ್ ಅಲ್ಲಿ ವರ್ಕ್ ನ ಮಾಡ್ಕೊಡುವಂಥದ್ದು. ಎಲ್ಲಾ ವರ್ಕ್ಸ್ ನ ಕೂಡ ಇನ್ ಅಂಡರ್ ದ GST ಆಕ್ಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವರ್ಕ್ಸ್ ಕಾಂಟ್ರಾಕ್ಟ್, ಮೈ ಡಿಯರ್ಸ್. ರೈಟ್, ದಿಸ್ ಇಸ್ ದ meaning of works contract. In the next class I will be start input tax. What do you mean by input tax? Credit and supply, right? So in 1 hour, my dears, 2 or 3 classes this chapter will be enough, my dears. Just 6 marks questions and 2 marks questions are there only. The 40 marks question will start in the module number 3 in the practical start ಆಗುವಂತದ್ದು. Just theory contest ಮಾಡಿ 2 marks question and 6 marks question must and should ಇದ್ದೇ ಇರುತ್ತೆ. So 2 marks ಅಲ್ಲಿ meanings arise ಆಗೋ chances ಇದೆ. And again, so 6 marks features of IGST are supplier types,
ಐದರ್ ಸಪ್ಲೈ ಆಫ್ ಟೈಪ್ಸ್ ಆಫ್ ಸಪ್ಲೈ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಟೈಪ್ಸ್ ಆಫ್ ಸಪ್ಲೈ ಕೂಡ ಮಾಡ್ಕೊಡ್ತೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಮೈ ಡಿಯರ್ಸ್. And then last 1 minute. So how many members are there here out of 31 members? My dears, practicals na third module practical start ಆಗುತ್ತೆ. ಹೇಗೆ ನಿಮಗೆ ಕನ್ವೀನಿಯಂಟ್? ಯು ಕ್ಯಾನ್ ಶಾರ್ಟ್ ವಿತ್ ಮೀ. ಪ್ರಾಕ್ಟಿಕಲ್ಸ್ ನ ಸ್ಕ್ರೀನ್ ಶೇರ್ ಮಾಡ್ಬೇಕಾ ಐದರ್ ವಿಡಿಯೋನ? ಕೇಳಿಸ್ಕೊತಿದ್ದೀರಾ? ಆರ್ ಯು ದೇರ್ ಆರ್ ನಾಟ್? ಸುಮ್ಮನೆ ಆನ್ ಮಾಡಿ ಇಟ್ಕೊಂಡು ಹೋಗಿರ್ತೀರ ಅಷ್ಟೇ. ಲೆಟ್ಸ್ 1 minute. ಮೇಡಮ್ ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗ್ ಮಾಡಿ ಮೇಡಮ್. ಅಬ್ಬೋ ನನಗೆ ಹೇಗೆ ಅನ್ಸುತ್ತೆ ಹಾಗೆ. ಲೈಕ್ ವಾಟ್ಸ್ ಯುವರ್ ನೇಮ್? ಶಿವಕುಮಾರ್. ಸ್ಕ್ರೀನ್ ಶೇರ್ ಆದ್ರೂ ಮಾಡಿಲ್ಲ, ವಿಡಿಯೋ ಆದ್ರೂ ಮಾಡಿ ಮೇಡಮ್. ಸ್ಕ್ರೀನ್ ಶೇರ್ ಮಾಡಿ ಮೇಡಮ್. ವಿಡಿಯೋ ಆಗಲ್ಲ ಮೇಡಮ್. ವಿಡಿಯೋ ಮಾಡಿ ಬೇಡ. ವಿಡಿಯೋ ಬೇಡ. ಮೇಡಮ್ ವಿಡಿಯೋ ಬೇಡ. ಯಾಕೆ ವಿಡಿಯೋ ಬೇಡ? ವಿಡಿಯೋ ಮೇಡಮ್ ನೀವ್ ಎಕ್ಸ್ಪ್ಲೈನ್ ಮಾಡೋದು ವಿಡಿಯೋದಲ್ಲಿ